ಇವತ್ತು ದೆಹಲಿಯಲ್ಲಿ ಕಾವೇರಿ ನೀರು ನಿಯಂತ್ರಣ ಸಮಿತಿ ಸಭೆ ನಡೆಯುತ್ತೆ. ದೆಹಲಿಯಲ್ಲಿ ನಡೆಯಲಿರುವ ಮಹತ್ವದ ಮೀಟಿಂಗ್ ಇದು. ಕಾವೇರಿ ನೀರು ಹಂಚಿಕೆ ಕುರಿತು ಸಭೆಯಲ್ಲಿ ಮಹತ್ವದ ಚರ್ಚೆ ಆಗುತ್ತೆ. ಇಂದು ದೆಹಲಿಯಲ್ಲಿ ಕಾವೇರಿ ನೀರು ನಿಯಂತ್ರಣ ಸಮಿತಿ ಸಭೆ ಇದೆ. ದೆಹಲಿಯಲ್ಲಿ ನಡೀತಾ ಇರತಕ್ಕಂಥ ನಡೆಯುತ್ತೆ ಒಂದು ಮಹತ್ವದ ಮೀಟಿಂಗ್. ಕಾವೇರಿ ನೀರು ಹಂಚಿಕೆ ಕುರಿತು ಸಭೆಯಲ್ಲಿ ಮಹತ್ವದ ಚರ್ಚೆ ಆಗುತ್ತೆ. ಜಲಾಶಯಗಳಲ್ಲಿ ಕಾವೇರಿ ನೀರಿನ ಸಂಗ್ರಹಣದ ಬಗ್ಗೆ ಚರ್ಚೆ ಆಗುತ್ತೆ. ಸಭೆಯಲ್ಲಿ ಕರ್ನಾಟಕ, ತಮಿಳುನಾಡಿನ ಅಧಿಕಾರಿಗಳು ಕೂಡ ಭಾಗಿಯಾಗ್ತಾರೆ. ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಸಭೆಯಲ್ಲಿ ಭಾಗಿಯಾಗ್ತಾರೆ. 40 TMC ನೀರಿಗಾಗಿ ತಮಿಳುನಾಡಿನಿಂದ ಖ್ಯಾತೆ ತೆಗೆಯುವ ಸಾಧ್ಯತೆ ಇದೆ. ತಮಿಳುನಾಡಿಗೆ ನೀರು ಹರಿಸಲು ರಾಜ್ಯ ಸರ್ಕಾರ ನಕಾರ ಮಾಡ್ತಾ ಇದೆ. ಯಾಕಂತ ಹೇಳಿದ್ರೆ ಈಗ ಬರ ಪರಿಸ್ಥಿತಿ ಇದೆ. ರಾಜ್ಯದಲ್ಲಿ ಕುಡಿಯುವ ನೀರಿಗೆ ಅಥವಾ ಬೆಳೆ ಬೆಳೆಯೋದಕ್ಕೆ ಎಲ್ಲದಕ್ಕೂ ಕೂಡ ತೊಂದರೆ ಆಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕರ್ನಾಟಕ ನೀರು ಬಿಡೋದಕ್ಕೆ ಒಪ್ತಾ ಇಲ್ಲ. ಯಾಕಂದರೆ ನಮಗೆ ಸಾಲ್ತಾ ಇಲ್ವಲ್ಲ. ನಾವು ಚೆನ್ನಾಗಿದ್ರಿ ಅಲ್ವಾ ಬೇರೆಯವರಿಗೆ ನೀರು ಬಿಡೋಕ್ಕೆ ಸಾಧ್ಯ, ನಮಗೆ ಸಾಲ್ತಾ ಇಲ್ಲ. ನಾವೇ ಬಾಯಾರಿಕೆ ಹಾಕಿ ಕೂತಿದ್ದೀವಿ, ತಮಿಳ್ನಾಡು ನೀರು ಬಿಡು ಅಂತ ಹೇಳಿದ್ರೆ ಹೇಗಾಗುತ್ತೆ? ಸೊ ಇದರೆಲ್ಲದರ ಬಗ್ಗೆ ಕೂಡ ಚರ್ಚೆ ಆಗುತ್ತೆ ಈ ಒಂದು ಸಭೆಯಲ್ಲಿ. ದೆಹಲಿಯಲ್ಲಿ ಕಾವೇರಿ ನೀರು ನಿಯಂತ್ರಣ ಸಮಿತಿ ಸಭೆಯನ್ನು ನಡೆಸುತ್ತಿವತ್ತು. ಸಚಿವರಾದ ರಾಮಲಿಂಗಾರೆಡ್ಡಿ ಅವರು ಕೂಡ ಭಾಗಿಯಾಗ್ತಾರೆ. ಇದರಲ್ಲಿ ತಮಿಳುನಾಡು ಮತ್ತು ಕರ್ನಾಟಕದ ಅಧಿಕಾರಿಗಳು ಕೂಡ ಭಾಗಿಯಾಗ್ತಾರೆ ಸಭೆಯಲ್ಲಿ. ನೋಡಿ, 40 TMC ನೀರೇನು ಬಿಡಬೇಕು ಅದನ್ನು ಬಿಡಿ ಅಂಥೇಳಿ ತಮಿಳುನಾಡು ಖ್ಯಾತೆ ತೆಗೆಯುತ್ತೆ, ಕರ್ನಾಟಕದಿಂದ ಬಿಡೋದಿಲ್ಲ ಅಂಥೇಳಿ ನಾವು ನಕಾರವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ.